ಅನುದಾನ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಕೆಆರ್ಪೇಟೆ ಜೆಡಿಎಸ್ನ ಶಾಸಕ ಮಂಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನುದಾನ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಕೆಆರ್ಪೇಟೆ ಜೆಡಿಎಸ್ ಶಾಸಕ ಮಂಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನುದಾನ ಇಲ್ಲದೆ ಯಾವುದೇ ಡೆವಲಪ್ಮೆಂಟ್ ಆಗ್ತಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣವಾಗಿ 20 ವರ್ಷ ಹಿಂದಿದೆ. ನೆರೆಹೊರೆಯ ಒಂದು ರಾಜ್ಯಗಳಿಗೆ ಹೋಲಿಸಿಕೊಂಡ್ರೆ ಸರ್ಕಾರ ತುಂಬಾನೇ ಹಿಂದಿದೆ, 20 ವರ್ಷ ಹಿಂದಿದೆ. ಅನುದಾನ ಕೊಡದ ಗ್ಯಾರಂಟಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ಕೆಆರ್ಪೇಟೆ ಜೆಡಿಎಸ್ ಶಾಸಕ ಮಂಜು ಕಿಡಿಕಾರಿರುವಂತದ್ದು. ಅನುದಾನ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಕೆಆರ್ಪೇಟೆ ಜೆಡಿಎಸ್ ಶಾಸಕ ಮಂಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನುದಾನ ಇಲ್ಲದೆ ಯಾವುದೇ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ. ಅನುದಾನ ಕೊಡಬೇಕು, ಇಲ್ಲಾಂದ್ರೆ ಯಾವುದೇ ಡೆವಲಪ್ಮೆಂಟ್ ಆಗೋದಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣವಾಗಿ 20 ವರ್ಷ ಹಿಂದಿದೆ. ಇನ್ನೂ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ. ನೆರೆಹೊರೆಯ ರಾಜ್ಯಗಳಿಗೆಲ್ಲ ಹೋಲಿಸಿಕೊಂಡ್ರೆ ಸರ್ಕಾರ ತುಂಬಾನೇ ಇದೆ. ಅನುದಾನ ಕೊಡದ ಗ್ಯಾರಂಟಿ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಒಂದು ಕಿಡಿಕಾರಿದ್ದಾರೆ ಜೆಡಿಎಸ್ ಶಾಸಕ ಮಂಜು. ಅನುದಾನ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಕೆಆರ್ಪೇಟೆ ಜೆಡಿಎಸ್ ಶಾಸಕ ಮಂಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅನುದಾನ ಕೊಟ್ಟರೆ ಮಾತ್ರ ಯಾವುದೇ ಒಂದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅನುದಾನ ಕೊಟ್ಟಿಲ್ಲ ಅಂದ್ರೆ ನಾವು ಅಭಿವೃದ್ಧಿಯನ್ನ ಯಾವ ರೀತಿ ಮಾಡೋದಕ್ಕಾಗತ್ತೆ? ಅಭಿವೃದ್ಧಿಯ ವಿಚಾರದಲ್ಲಿ ಸಂಪೂರ್ಣವಾಗಿ 20 ವರ್ಷ ಹಿಂದೆ ಇದೆ. ಇನ್ನೂ ಕೂಡ ಅಭಿವೃದ್ಧಿಯಲ್ಲಿ ಮುಂದೆ ಬಂದಿಲ್ಲ, ಹಿಂದೆನೇ ಇದೆ, 20 ವರ್ಷ ಹಿಂದಿದೆ. ನಾವು ನೆರೆಯ ಒಂದು ಅಕ್ಕಪಕ್ಕದ ರಾಜ್ಯಗಳಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಸರ್ಕಾರ ತುಂಬಾನೇ ಹಿಂದೆ ಇದೆ. ಅನುದಾನವನ್ನ ಕೊಡದೆ ಗ್ಯಾರಂಟಿ ಸರ್ಕಾರದ ವಿರುದ್ಧ ಒಂದು ಕಿಡಿಯನ್ನ ಕಾರಿದ್ದಾರೆ. ಅನುದಾನ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಡೆವಲಪ್ಮೆಂಟ್ಸ್ ಆಗೋದಿಲ್ಲ, ಅನುದಾನ ಕೊಡ್ಬೇಕಾಗತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನ ಮಂಡ್ಯದಲ್ಲಿ ಕೆಆರ್ಪೇಟೆ ಜೆಡಿಎಸ್ ಶಾಸಕ ಮಂಜು ನೀಡಿರುವಂತದ್ದು. ಈಗ ನಿಮ್ಗೆ ಹೇಳ್ದಾಗೆ ನಿಮಗೆ ಸಂಪೂರ್ಣವಾಗಿ ವಿಚಾರ ಗೊತ್ತಿದೆ, ಮಾಧ್ಯಮದವ್ರಿಗೂ ಗೊತ್ತು, ರೂಲಿಂಗ್ ಪಾರ್ಟಿ MLAಗಳಿಗೂ ಸಹ ಗೊತ್ತು. ಈ ಸರ್ಕಾರ ಅಭಿವೃದ್ಧಿಗೆ ಮಾರಕವಾದ ಒಂದು ತೀರ್ಮಾನವನ್ನು ತೊಗೊಂಡು ಕೆಲಸ ಮಾಡ್ತದೆ. ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ. ಏನೋ ನಾವು ಹೊತ್ತು ಕರೆದು ಅಷ್ಟು ಬಡ್ಕೊಳ್ಳಾಗಿ ಸ್ವಲ್ಪ ಅಷ್ಟು ಕೊಡ್ತಾ ಇದೆ. ಆ ಬಂದಂಥದ್ದಲ್ಲಿ ಎಲ್ಲಿ ಅಗತ್ಯತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಅಭಿವೃದ್ಧಿ ವಿಷಯದಲ್ಲಿ ತುಂಬ ಇನ್ನು 15-20 ವರ್ಷ ಹಿಂದಕ್ಕೆ ಹೋಗಿದೆ. ಅಕ್ಕಪಕ್ಕ ನೆರೆಹೊರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ ಈ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿ ವಿಷಯದಲ್ಲಿ ಬ್ಯಾಕ್ ಆಗಿದೆ, ಹಿಂದೆ ಹೋಗಿದೆ. ಈಗ ನಿಮಗೆ ಹೇಳ್ದಾಗೆ ನಿಮಗೆ ಸಂಪೂರ್ಣವಾಗಿ ವಿಚಾರ ಗೊತ್ತಿದೆ, ಮಾಧ್ಯಮದವ್ರಿಗೂ ಗೊತ್ತು, ರೂಲಿಂಗ್ ಪಾರ್ಟಿ MLAಗಳಿಗೂ ಸಹ ಗೊತ್ತು. ಈ ಸರ್ಕಾರ ಅಭಿವೃದ್ಧಿಗೆ ಮಾರಕವಾದ ಒಂದು ತೀರ್ಮಾನವನ್ನು ತೊಗೊಂಡು ಕೆಲಸ ಮಾಡ್ತದೆ. ಯಾವುದೇ ಡೆವಲಪ್ಮೆಂಟ್ಸ್ ಇಲ್ಲ. ಏನೋ ನಾವು ಹೊತ್ತು ಕರೆದು ಅಷ್ಟು ಬಡ್ಕೊಳ್ಳಾಗಿ ಸ್ವಲ್ಪ ಅಷ್ಟು ಕೊಡ್ತಾ ಇದೆ. ಆ ಬಂದಂಥದ್ದಲ್ಲಿ ಎಲ್ಲಿ ಅಗತ್ಯತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಅಭಿವೃದ್ಧಿ ವಿಷಯದಲ್ಲಿ ತುಂಬ ಇನ್ನು 15-20 ವರ್ಷ ಹಿಂದಕ್ಕೆ ಹೋಗಿದೆ. ಅಕ್ಕಪಕ್ಕ ನೆರೆಹೊರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ